ಹಾಸನ ಅಂದರೆ ಬರೀ ದೇವೇಗೌಡರ ಅಥವಾ ದೇವೇಗೌಡರ ರಾಜಕಾರಣ ಮಾತ್ರನಾ? ರಾಜಕಾರಣ ಅಂದರೆ ಬರೀ ಕುಟುಂಬ ರಾಜಕಾರಣ ಅನ್ನುವಂತಹ ಒಂದಿಷ್ಟು ದಶಕಗಳಿದ್ವು. ಆ ದಶಕದಲ್ಲಿ ನಡೆದ ಮಹಾನ್ ಹೋರಾಟದ ಫಲಗಳೇನಿದ್ದಾವೆ ಇವತ್ತಿನ ರಾಜಕಾರಣಿಗಳು ಅನುಭವಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಹಾಸನದ ರಾಜಕಾರಣಿಗಳಂದ್ರೆ ಇಡೀ ಕರ್ನಾಟಕ ರಾಜ್ಯವೇ ತಿರುಗಿ ಹಾಸನದತ್ತ ನೋಡ್ತಾ ಇತ್ತು. ಜಿ ಪುಟ್ಟಸ್ವಾಮಿ ಗೌಡರು, ಹಿರಿಸಾವೆ ಅಣ್ಣಯ್ಯ ಅಂತಲೇ ಖ್ಯಾತರಾದ ಶ್ರೀಕಂಠಯ್ಯ ಅವರು, ಅಭಿವೃದ್ಧಿ ಮತ್ತೆ ಚುನಾವಣಾ ರಾಜಕೀಯಕ್ಕೆ ಹೆಸರುವಾಸಿಯಾದಂತಹ ದೇವೇಗೌಡರು, ಎಲ್ಲರ ನಡುವೆ ಭಿನ್ನವಾಗಿ ಗುರುತಿಸಿಕೊಂಡಂತಹ ಹನುಮೇಗೌಡರು, ಗಣಸಿ ಶಿವರಾಮಯ್ಯ ಸೇರಿದಂತೆ ಇನ್ನೂ ಬಹುತೇಕರು ಹಾಸನದ ನೆಲದಲ್ಲಿ ರಾಜಕೀಯದ ಬಹು ದೊಡ್ಡ ಪ್ರಯೋಗಗಳನ್ನ ಮಾಡಿದವರಾಗಿದ್ದಾರೆ. ಇದರಲ್ಲಿ ಮಾಜಿ ಪ್ರಧಾನಿಯಾಗಿ ತನ್ನದೇ ಸ್ಥಾನವನ್ನ ಉಳಿಸ್ಕೊಂಡ ದೇವೇಗೌಡರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ. ಇದರಲ್ಲಿ ಹನುಮೇಗೌಡರನ್ನ ಬಿಟ್ಟರೆ ಮಿಕ್ಕೆಲ್ಲ ಹೆಸರುಗಳು ಆಲ್ಮೋಸ್ಟ್ ಮೂಲ ಕಾಂಗ್ರೆಸ್ಸಿಗರೇ. ಅವತ್ತಿನ ಕಾಲದ ರಾಜಕಾರಣ ಏನಿತ್ತು ಅದನ್ನ ಇನ್ನೂ ಹಳೆ ತೆಲುಗಳು ಮರ್ತಿಲ್ಲ ನೋಡಿ. ಅವಾಗೆಲ್ಲ ಆದರ್ಶ ತತ್ವ ಅನ್ನೋದಕ್ಕೆಲ್ಲ ಬೆಲೆ ಇದ್ದ ಸಮಯ ಅದು. ಜನಗಳಿಗೆ ತಾವೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮುಚ್ಚಿಡದೆ ಹೇಳ್ತಾ ಇದ್ರು. ಅದೇ ರೀತಿ ಅವರು ಬದುಕಿ ತೋರಿಸ್ತಾ ಇದ್ರು. ಅದರಲ್ಲೂ ಕಾಂಗ್ರೆಸ್ಸಿನ ಜಿ ಪುಟ್ಟಸ್ವಾಮಿ ಗೌಡರು ಹಾಗೂ ಶ್ರೀಕಂಠಯ್ಯನವರ ರಾಜಕಾರಣ ಒಂಥರ ಕಲರ್ಫುಲ್ ರಾಜಕಾರಣ ಅದು. ಒಂದು ಸಮಯದಲ್ಲಿ ಪುಟ್ಟಸ್ವಾಮಿ ಗೌಡರು ಮತ್ತು ಶ್ರೀಕಂಠಯ್ಯನವರು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಘಟನೆ ಮಾಡೋ ಟೈಮಲ್ಲಿ ಹೈಕಮಾಂಡ್ಗೆ ತಲೆನೋವಾದವರು ಇವರಿಬ್ರು. ಸಾಫ್ಟ್ ನೇಚರ್ ಇದ್ದಂತಹ ಶ್ರೀಕಂಠಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಅದು ಎಷ್ಟು ಪ್ರಭಾವಿಯಾಗಿದ್ರು ಅಂದ್ರೆ ಆ ಕಾಲದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿದ್ರೂ ಇವರನ್ನ ನೆಗ್ಲೆಕ್ಟ್ ಮಾಡೋ ಹಾಗೆ ಇರ್ತಿರ್ಲಿಲ್ಲ. ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತಿತ್ತು ಅವಾಗೆಲ್ಲ ಪ್ರಮುಖ ಖಾತೆಗಳು ಇವರನ್ನ ಹುಡ್ಕೊಂಡು ಬರ್ತಾ ಇದ್ವು. ಅಷ್ಟು ಪ್ರಭಾವಶಾಲಿ ಈ ಶ್ರೀಕಂಠಯ್ಯನವರು. ಇನ್ನು ಹೊಳೆ ನರಸೀಪುರದ ಜಿ ಪುಟ್ಟಸ್ವಾಮಿ ಗೌಡರಿಗೆ ಅವರ ಊರಿನ ಪಕ್ಕದ ರಸ್ತೆಯಲ್ಲೇ ಇದ್ದಂತಹ ದೇವೇಗೌಡರ ಜೊತೆ ರಾಜಕೀಯ ಜಟಾಪಟಿ ನಡೆಸ್ತಾನೆ ಅವರ ರಾಜಕೀಯ ಜೀವನವನ್ನ ಉತ್ತುಂಗಕ್ಕೆ ಕಂಡವರು. ಕೊನೆಗೆ ಹೇಗಾಯಿತು ಅಂದರೆ ದೇವೇಗೌಡರು ಮತ್ತು ಜಿ ಪುಟ್ಟಸ್ವಾಮಿ ಗೌಡರ ಮಧ್ಯೆ ವೈಮನಸ್ಸು ಬೆಳೆದು ಅದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದರೆ ತಮ್ಮ ಚಿಕ್ಕ ವಯಸ್ಸಿನಿಂದ ಒಂದೇ ಊರಿನಲ್ಲಿ ಆಡಿ ಬೆಳೆದ ಗೆಳೆಯರು ಅನ್ನೋದನ್ನ ಮರೆತು ದೇವೇಗೌಡರು ಜಿ ಪುಟ್ಟಸ್ವಾಮಿ ಗೌಡರು ತೀರ್ಕೊಂಡಾಗ ನೋಡೋಕ್ಕೂ ಹೋಗಲಿಲ್ಲ. ಇನ್ನು ಜಿ ಪುಟ್ಟಸ್ವಾಮಿ ಗೌಡರು ಕೂಡ ಏನು ಕಮ್ಮಿ ಇರಲಿಲ್ಲ, ಅವರು ಕೂಡ ಅಷ್ಟೇ ಹಠಮಾರಿಯಾಗಿದ್ದರು. ಈಗ ಜಿ ಪುಟ್ಟಸ್ವಾಮಿ ಗೌಡರು ಇಲ್ಲ, ಆದರೆ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಜಿಲ್ಲಾ ಪಂಚಾಯಿತಿಯ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಈಗ ಹಾಸನದ ಹಾಲಿ ಸಂಸದ ಆಗಿದ್ದಾರೆ. ಇನ್ನು ಹಾಗೆ ಮುಂದೆ ನೋಡ್ತಾ ಹೋದರೆ ಹಿರಿಸಾವೆ ಅಣ್ಣಯ್ಯನವರ ವಿಷಯ ಮಾತಾಡೋ ಹಾಗೆ ಇಲ್ಲ. ಹೇಳಬೇಕಂದ್ರೆ ಅವರ ಕಾಲಕ್ಕೆ ಅವರ ಕುಟುಂಬದ ರಾಜಕಾರಣ ನಿಂತು ಹೋಯಿತು. ಅವರ ಮಗ ವಿಜಯ್ ಕುಮಾರ್ ಒಂದು ಬಾರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದು ಉಪಾಧ್ಯಕ್ಷ ಆಗಿದ್ದು ಬಿಟ್ಟರೆ ಚನ್ನರಾಯಪಟ್ಟಣದ ಈಗಿನ ಕಾಂಗ್ರೆಸ್ ನಾಯಕರುಗಳ ನಡುವೆ ಅಷ್ಟಾಗಿ ಉಪಯೋಗಕ್ಕೆ ಬರದಂತಾಗಿದ್ದಾರೆ. ಆದರೆ ಶ್ರೀಕಂಠಯ್ಯನವರು ತಮ್ಮ ನಂತರ ಎರಡನೇ ಸಾಲನ್ನ ಬೆಳೆಸುವಲ್ಲಿ ಪ್ರಮುಖವಾಗಿ ನಿಲ್ತಾರೆ. ಅವರು ಕೊಟ್ಟ ಪ್ರೋತ್ಸಾಹ ಹಾಗೂ ಬೆಂಬಲದಿಂದ ಶಾಸಕರಾಗಿ ಮಂತ್ರಿಗಳಾಗಿ ಬೆಳೆದವರಿದ್ದಾರೆ. ಎಸ್ ಆನಂದ್, ಕರಿಗೌಡರು, KM ರಾಜೇಗೌಡರು ಸೇರಿದಂತೆ ಇನ್ನೂ ಹಲವು ಜನರು ಶ್ರೀಕಂಠಯ್ಯನವರ ಮಾತೃವಾತ್ಸಲ್ಯದ ಮೂಲಕ ಬೆಳೆದವರಾಗಿದ್ದಾರೆ. ಅವರ ಕೊನೆಯ ಅಂದರೆ 3ನೇ ಸಾಲಿನ ಪ್ರಭಾವವೆಂದರೆ HK ಮಹೇಶ್. ಇದ್ರ ನಡುವೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನುವಂತೆ ತಮ್ಮನ್ನ ತಾವು ರೂಪಿಸಿಕೊಂಡವರು ಗಣಸಿ ಶಿವರಾಮ್ ಮತ್ತು HK ಹನುಮೇಗೌಡರು. ಅದು ಯಾವುದೋ ಕಾರಣಕ್ಕೆ ಶ್ರೀಕಂಠಯ್ಯ ಜಿ ಪುಟ್ಟಸ್ವಾಮಿ ಗೌಡರು ಕಿತ್ತಾಡಿಕೊಳ್ಳುತ್ತಾ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡ್ತಿದ್ರು. ಅದರಿಂದ ಹೈಕಮಾಂಡ್ಗೆ ಆಗುತ್ತಿದ್ದ ಮುಜುಗರದ ಲಾಭ ಪಡೆದವರು ಗಣಸಿ ಶಿವರಾಮ್. ಆಗಿನ ಅಖಂಡ ಗಂಡಸಿ ಎಂಬ ವಿಶಾಲವಾದ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ಶಿವರಾಮ್ ಅವರನ್ನು ಈ ಇಬ್ಬರು ದಿಗ್ಗಜರು ನಾ ಮುಂದೆ ತಾ ಮುಂದೆ ಎನ್ನುವಂತೆ ಅದುಮ್ತಿದ್ರು. ಶಿವರಾಮ್ ಆದಷ್ಟೇ ವೇಗವಾಗಿ ಪುಟಿದು ನಿಂತು ಅಚ್ಚರಿ ಮೂಡಿಸ್ತಾ ಇದ್ರು. ಇನ್ನು ಹನುಮೇಗೌಡರು ಹಾಸನದ ರಾಜಕಾರಣಕ್ಕೆ ಕಾಲಿಡ್ತಾನೆ ಹೊಸ ಐಡಿಯಾಗಳನ್ನು ತಂದರು. ಅದರ ಮುಖಾಂತರನೇ ತಮ್ಮ ನೆಲೆಯನ್ನು ಗಟ್ಟಿ ಕೂಡ ಮಾಡಿಕೊಂಡ್ರು. ಆಗೋದೇ ಇಲ್ಲ ಅನ್ನುವಂತಹ ಸಮಯದಲ್ಲಿ ಶಾಸಕರಾಗಿ ಮಿಂಚಿದ್ರು. ಒಕ್ಕಲಿಗರ ಮಧ್ಯ ದಾಸಗೌಡ ಮಳುಗೌಡ ಅಂತ ಒಡಕು ಮುಡಿಸೋಕೆ ಕಾರಣ ಆದರು ಅಂದರೂ ತಪ್ಪಾಗಲಾರ್ದು. ಅದೇ ಸಮಯದಲ್ಲಿ ಹಾಸನ ಜಿಲ್ಲೆಯ ಮತ್ತೊಂದು ಕಡೆ ಬಿಜೆಪಿ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಬೇಕು, ಕಾಂಗ್ರೆಸ್ಗೆ ಪರ್ಯಾಯ ಪಕ್ಷ ಇದೆ ಅನ್ನೋದನ್ನ ತೋರಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ BB ಶಿವಪ್ಪ ಅವರು ಕೆಲಸ ಮಾಡ್ತಾ ಇದ್ರು.
ಇಷ್ಟೆಲ್ಲ ಮಾಡಿಯೂ ಪ್ರಾಮಾಣಿಕ ರಾಜಕಾರಣಿ ಅಂತ ಅನ್ನಿಸಿಕೊಂಡ ಬಿ ಶಿವಪ್ಪ ಸಕಲೇಶ್ಪುರದಲ್ಲಿ ಶಾಸಕರಾಗ್ತಾರೆ. ಆದ್ರೆ ಬಿಜೆಪಿಯ ತತ್ವ ಮತ್ತು ಆದರ್ಶ ಮುಂತಾದವುಗಳ ಬಗ್ಗೆ ಬಿ ಶಿವಪ್ಪ ಅವರಿಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ. ಖುದ್ದು ರಾಜೀವ್ ಗಾಂಧಿಯವರ ಆಪ್ತ ವಲಯದಲ್ಲೂ ಇದ್ದ ಹನುಮೇಗೌಡರು ಒಕ್ಕಲಿಗರಲ್ಲೇ ಮುಳುಗೌಡರಾಗಿದ್ದ ದೇವೇಗೌಡರ ರಾಜಕಾರಣದ ವಿರುದ್ಧ ದಾಸಗೌಡ ಅನ್ನುವುದನ್ನೇ ಮುಂದೆ ಇಟ್ಟುಕೊಂಡು ಒಳಜಾತಿ ರಾಜಕಾರಣ ಮಾಡಿ ಬಿಜೆಪಿಯಿಂದ ಶಾಸಕರಾಗಿಯೂ ಬಿಟ್ರು. ಈಗ ಹೇಳಿದ ಅಷ್ಟು ಹೆಸರುಗಳು ಅಂದಿನ ಕಾಂಗ್ರೆಸ್ಸಿಗರದು. ಅವರ ರಾಜಕೀಯ ಜೀವನದ ಬಗ್ಗೆ ಮಾತಾಡ್ತಾ ಹೋದರೆ ಒಂದೊಂದು ಒಂಥರ ಇಂಟ್ರೆಸ್ಟಿಂಗ್ ಇರುವಂತಹ ಸ್ಟೋರಿಗಳವು. ಆದರೆ ಇವತ್ತಿನ ಹಾಸನ ನೋಡಿದ್ರೆ ಇಂತಹ ದೊಡ್ಡ ದೊಡ್ಡ ಘಟಾನುಘಟಿಗಳು ಹಾಸನದಲ್ಲಿ ಇದ್ರ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಅಂತಹ ಘಟಾನುಘಟಿಗಳ ಸ್ಟೋರಿ ಮುಂದಿನ ದಿನಗಳಲ್ಲಿ ಎಪಿಸೋಡ್ಗಳಾಗಿ ಬರಲಿವೆ. ಹಾಗಾಗಿ ನೀವಿನ್ನೂ ನಮ್ಮ ಜೈನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಜೈನಗಿರಿ ಇದು ನಿಮ್ಮ ದನಿ.